2 ದಿನಗಳಿಂದಲೂ ಕೂಡ ಹೈಕಮಾಂಡ್ ಅಂಗಳದಲ್ಲೇ ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರು ಠಿಕಾಣಿ ಹೂಡಿದ್ದಾರೆ. ಹೈಕಮಾಂಡ್ ನಾಯಕರ ಭೇಟಿಗೆ ನಿರಂತರ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಸೋನಿಯಾ ಅಂಡ್ ಪ್ರಿಯಾಂಕ್ ಗಾಂಧಿ ಅವರ ಭೇಟಿಗೆ ಡಿಕೆ ಶಿವಕುಮಾರ್ ಅವರು ಸರ್ವ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. 2 ದಿನಗಳಿಂದ ಅಲ್ಲೇ ಠಿಕಾಣಿ ಹೂಡಿದ್ದಾರೆ ಡಿಕೆ ಶಿವಕುಮಾರ್. ಸೋನಿಯಾ ಮತ್ತು ಪ್ರಿಯಾಂಕ್ ಗಾಂಧಿ ಭೇಟಿಗೆ ಡಿಕೆ ಶಿವಕುಮಾರ್ ಸರ್ವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವರನ್ನ ಭೇಟಿಯಾಗಿ ಅಧಿಕಾರ ಹಸ್ತಾಂತರ ಮಾಡೋದಕ್ಕೆ ಅಥವಾ ಹಂಚಿಕೆ ಆಗೋದಕ್ಕೆ ಚರ್ಚೆ ಮಾಡೋಕೆ ಸಿದ್ಧತೆಯನ್ನು ನಡೆಸಿಕೊಂಡೇ ಹೋಗಿದ್ದಾರೆ. ಈ ಹಿಂದೆ ಕೂಡ 3 ಸಲ ಪ್ರಯತ್ನವನ್ನ ಪಟ್ಟಿದ್ರು ಭೇಟಿ ಮಾಡೋಕೆ. ಬಟ್ ಡಿಕೆ ಶಿವಕುಮಾರ್ ಅವ್ರಿಗೆ ಇಬ್ರು ಕೂಡ ಸಿಕ್ಕಿರಲಿಲ್ಲ. ಈಗ ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಸಿಕ್ಕಿಬಿಟ್ರೆ ಡಿಕೆ ಶಿವಕುಮಾರ್ ಅವರ ಲೈನ್ ಕ್ಲಿಯರ್ ಆದಂಗೆ ಅಂತ ಹೇಳಲಾಗ್ತಾ ಇದೆ. ಜೈಲಲ್ಲಿದ್ದ ವೇಳೆ ಡಿಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿ ಭರವಸೆ ಕೊಟ್ಟಿದ್ರು ಸೋನಿಯಾ ಗಾಂಧಿ. ಈಗಿಂದಲ್ಲ, ಹಳೆ ವಿಚಾರ, ರೇಟ್ ಸಂದರ್ಭದ ವಿಚಾರ. ಹೀಗಾಗಿ ಸೋನಿಯಾ ಗಾಂಧಿ ಅವರ ಬಳಿಯೇ ವಿಚಾರ ಪ್ರಸ್ತಾಪಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇವತ್ತೇ ಸಮಯ ಸಿಕ್ಕರೆ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡಿ ಮನವಿಯನ್ನು ಕೂಡ ಡಿಕೆ ಶಿವಕುಮಾರ್ ಮಾಡ್ತಾರೆ ಎನ್ನಲಾಗ್ತಾ ಇದ್ದು, ಈತ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರು ಕರ್ನಾಟಕದಲ್ಲಿ ಠಿಕಾಣಿ ಹೂಡಿದ್ದಾರೆ. ಇಲ್ಲಿ ತನಕ ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ ಅಂತ ಇಬ್ರು ಹೇಳ್ತಾ ಇದ್ರು. ಬಟ್ ಇದ್ದಕ್ಕಿದ್ದಂಗೆ ಖರ್ಗೆ ಅವರು ಉಲ್ಟಾ ಹೊಡೆದು ಬಿಟ್ರು. ಅದು ನೀವೇ ಸರಿ ಮಾಡ್ಕೊಳ್ಳಿ ಫಸ್ಟು ಅಂತ. ಸೊ ಇಲ್ಲಿ ಸರಿ ಮಾಡ್ಕೊಳ್ಳೋಕೆ ಸರ್ವ ಪ್ರಯತ್ನಗಳನ್ನು ಡಿಕೆ ಶಿವಕುಮಾರ್ ಮಾಡಿದ್ರು. ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸ್ಕೊಂಡವರು ಡಿಕೆ ಶಿವಕುಮಾರ್ ಅವ್ರನ್ನ ಕಂಡ್ರೆ ಉರಿ ಅಂತ ನಿಗಿ ಅಂತ ಕೆಂಡ ಕಾರ್ತಿದ್ದವರೆಲ್ಲರನ್ನೂ ಭೇಟಿಯಾಗುವ ಪ್ರಯತ್ನ ಪಟ್ಟರು. ಬಟ್ ಅದ್ಯಾಕೋ ಯಶಸ್ಸು ಸಿಕ್ಕಂಗೆ ಕಾಣಿಸ್ಲಿಲ್ಲ. ಅಲ್ಟಿಮೇಟ್ ಆಗಿ ವಾಪಸ್ ಹೋಗೋಣ ಡೆಲ್ಲಿಗೆ ಹೋಗಿ ನನಗೆ ಯಾರು ಮಾತು ಕೊಟ್ಟಿದ್ರು, ನೀವು ಕೂಲಿ ಮಾಡ್ರಿ, ಆ ಹಣ ನಾವು ಕೊಡ್ತೀವಿ ಅಂತ ಯಾರು ಹೇಳಿದ್ರು ಅವ್ರ ಹತ್ರನೇ ಹೋಗಿ ಭೇಟಿ ಮಾಡೋಣ ಅಂತ ಹೋಗಿದ್ದಾರೆ. 2 ದಿನಗಳಿಂದ ಅಲ್ಲೇ ಠಿಕಾಣಿ ಹೂಡಿದ್ದಾರೆ. ಬಟ್ ಯಾರೊಬ್ಬರು ಕೂಡ ಇವರಿಗೆ ಟೈಮ್ ಕೊಡ್ತಾ ಇಲ್ವಂತೆ. ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇದರಲ್ಲಿ ಒಂದು ರೀತಿ ಅಸಹಾಯಕತೆ ಪರಿಸ್ಥಿತಿಯಲ್ಲಿ ನಿಂತಿದ್ಯಾ ಗೊತ್ತಿಲ್ಲ. ಇಬ್ಬರು 2 ಕಣ್ಣಿದ್ದಂಗೆ ಕಾಂಗ್ರೆಸ್ ಹೈಕಮಾಂಡ್ಗೆ, ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು. ಯಾರ ಕಡೆಗೆ ಹೆಚ್ಚು ವಾಲಿದ್ರೂ ಕೂಡ ಇನ್ನೊಂದು ಕಡೆ ಪೆಟ್ಟಂತೂ ತಿಂದೇ ತಿಂತಾರೆ. ಹಾಗಾಗಿ ಬಹಳ ಜೋಪಾನ ಮತ್ತು ಎಚ್ಚರಿಕೆಯ ಹೆಜ್ಜೆ ಇಡೋಕೆ ಪ್ರಯತ್ನ ಪಟ್ಟರು. ಆರಂಭದಲ್ಲಿ ಏನೋ ಅವರಿಗೆ ಸೆಷನ್ ಅನ್ನುವಂತಹ ಎಕ್ಸಾಂಪಲ್ ಸಿಕ್ಕಿತ್ತು, ಉದಾಹರಣೆ ಇತ್ತು. ಅದನ್ನ ಹೆಂಗೋ ಜಂಪ್ ಮಾಡಿಬಿಟ್ರು 1 ವಾರ. ಬಟ್ ಈಗೇನು ಮಾಡ್ತೀರಿ? ಎಲೆಕ್ಷನ್ ಮುಗೀತು, ಬಿಹಾರದ್ದು ಸೆಷನ್ ಕೂಡ ಮುಗಿದು ಹೋಯಿತು. ಈಗ ಇವರೆಲ್ಲದರೂ ಟೈಮ್ ಕೊಡಬೇಕು. ಡಿ ಕೆ ಶಿವಕುಮಾರ್ ಅವರಂತೂ ಸರ್ವ ಪ್ರಯತ್ನದಲ್ಲೂ ತೊಡಗಿದ್ದಾರೆ. ಹೈಕಮಾಂಡ್ ಏನು ಮಾಡುತ್ತೆ ಅನ್ನುವಂತಹ ಕುತೂಹಲ ಅಂತೂ ಕಾಡ್ತಾ ಇದೆ.